ದಾರಿ ತಪ್ಪಿದ್ದು ಯಾರು ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆ ಸ್ವಾಗತ. ಮೇಡಮ್, ಚರ್ಚೆ ಮಾಡ್ತಾ ಇದ್ವಿ, ಈ ರಾಜಕಾರಣಿಗಳಿಗೆ ಇದೇ ಕೆಲಸ, ದಾರಿ ತಪ್ತಾರೆ ಮತ್ತು ಬೇರೆ ಯಾರೋ ದಾರಿ ತಪ್ಪಿದ್ದಾರೆ ಅಂತ ಹೇಳೋದು. ಆದರೆ ಜನರಿಗೆ, ಪಬ್ಲಿಕ್ಸಿಗೆ ಸರಿಯಾದ ದಾರಿಯನ್ನು ಮಾಡಬೇಕಾಗಿದೆ. ನೋಡಿ, ನೀವೊಬ್ಬ ಸಮಾಜ ಸೇವಕಿಯಾಗಿ ಏನು ಮಾಡ್ಬೋದೋ ನಿಮ್ಮ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೀರಿ. ನೀವು ಹೇಳ್ತಾ ಇದ್ರಿ, ಈಗ ಒಂದು ಹಳ್ಳಿಗೆ ಹೋದರೆ ಅಲ್ಲಿ ಎಷ್ಟು ಸಮಸ್ಯೆಗಳಿದ್ದಾವೆ ಅಂತ. ಅವ್ರಿಗೆ ಒಂದು ಸ್ವಾವಲಂಬಿಯಾಗಿ ಒಂದು ಫ್ಯಾಕ್ಟ್ರಿ ಕ್ರಿಯೇಟ್ ಮಾಡ್ಬೋದು, ಅವ್ರಿಗೊಂದು ಉದ್ಯೋಗ ಕೊಡ್ಬೋದು, ಅವ್ರಿಗೆ ಜಾಬ್ ಕಲ್ಪಿಸ್ಬೋದು, ಅವ್ರ ಮಕ್ಕಳಿಗೊಂದು ಒಳ್ಳೆ ಎಜುಕೇಷನ್ ಕೊಡಿಸ್ಬೋದು ಅಂತ. ನನಗನ್ಸುತ್ತೆ ಈ ಹೆಣ್ಮಕ್ಳು ಈ ಕಾಲಘಟ್ಟದಲ್ಲಿ ಹೆಂಗೆ ಯೋಚನೆ ಮಾಡಬೇಕಾಗಿದೆ ಅಂತ. ಪಾಲಿಟಿಕ್ಸ್ ಅಂದರೆ ಅವ್ರಿಗೊಂದು ರೀತಿ ಅಲರ್ಜಿ ಥರ ಆಗಿದೆ. ಜೊತೆಗೆ ಹೆಣ್ಮಕ್ಳು ಹೆಂಗೆ ಅವರು ಸ್ಟ್ರಾಂಗಾಗಿ ನಿಲ್ಲಬೇಕಾಗಿದೆ ಅಂತ ನೀವು ಹೇಳಕ್ಕೆ ಬಯಸ್ತೀರಿ. ಈ ದೊಡ್ಡ ದೊಡ್ಡ ಈ ರಾಜಕಾರಣಿಗಳನ್ನ ಫೇಸ್ ಮಾಡಬೇಕಲ್ಲ ಅವರು. ಈಗ ಅವರು ಒಂದೊಂದು ಮಾತು ಕೂಡ ಅವ್ರನ್ನ ಕುಗ್ಗಿಸುತ್ತೆ ಅಲ್ವಾ, ಎಲ್ಲ ಏನೋ ಒಂದು ರೀತಿ ಅವ್ರನ್ನ ಹಿಂದಕ್ಕೆ ಸರಿಸುತ್ತೆ. ಅವ್ರನ್ನ ಮುಂದಕ್ಕೆ ಬರೋ ಹಾಗೆ ನೀವು ಏನು ಹೇಳಕ್ಕೆ ಬಯಸ್ತೀರಿ ಅಂತ. ಬಟ್ ರಾಜಕಾರಣಿಗಳೆಲ್ಲ ಹೆಣ್ಮಕ್ಳುಗಳನ್ನ ಕುಗ್ಗಿಸ್ತಾರೆ, ಏನು ಮಾಡ್ತಾರೆ ಅಂತ ನಾನಂತಲೂ ನಂಬಲ್ಲ. ಯಾಕೆಂದರೆ ಎಲ್ಲರದು ನಾವು ಇವಾಗ ಕಾನ್ಫಿಡೆಂಟ್ ಆಗಿರ್ಬೇಕು, ಕಾನ್ಫಿಡೆನ್ಸ್ ಇರ್ಬೇಕು ನಮಗೆ. ಇವಾಗ ನೋಡಿ, ಇವಾಗ ಯಾರಾದರೂ ನಮ್ಮನ್ನು ಕುಗ್ಸಕ್ಕೆ ಬಂದರೆ ಈಗ ನೋಡಿ, ಈಗ ನಾನು ಒಂದು ಮಧ್ಯ ಪ್ರವೇಶ ಮಾಡಿ, ಈಗ ಹೆಣ್ಮಕ್ಳಿಗೆ ಟಿಕೆಟ್ ಕೊಡೋ ವಿಚಾರದಲ್ಲಿರ್ಬೋದು, ಎಲ್ಲ ತುಂಬ ಕಡಿಮೆ, 2 3 ಕೊಡ್ತಾರೆ. ಆಮೇಲೆ ಪಕ್ಷದಲ್ಲಿ ಒಳ್ಳೆ ಅವಕಾಶನ ಕಲ್ಪಿಸೋ ವಿಚಾರದಲ್ಲಿರ್ಬೋದು. ಅಂದರೆ ಅವರು ಒಂದು ಉನ್ನತ ಅಥವಾ ಉತ್ತಮ ಹುದ್ದೆಗೆ ಬರಬೇಕು ಅಂದರೆ ಸುಮಾರು ವರ್ಷ ಮಣ್ಣೊತ್ತಿರಬೇಕು. ಅಲ್ಲಿ ಅವ್ರ ಸ್ಟ್ರಗಲ್ ಹೆಂಗೆ ಮಾಡಬೇಕು ಅಂತ ನನ್ನ ಪ್ರಶ್ನೆ. ತುಂಬ ಕಷ್ಟ ಇದೆ ಹೆಣ್ಮಕ್ಳುಗಳಿಗೆ. ಒಂದು ಹೆಣ್ಮಗಳು ಅನ್ನೋದು, ಹೆಣ್ಣು ಅನ್ನೋದು ಒಂದು ಇದೇ ಇದೆಯಲ್ಲ, ಅದೇ ಒಂದು ಡ್ರಾಬ್ಯಾಕು. ಎಲ್ಲ ಹೆಣ್ಮಕ್ಳುಗಳನ್ನು ನೋಡಿದ ತಕ್ಷಣ ಅವಳು ಅದೇ ಕೆಟ್ಟದಾಗಿ ನೋಡೋರು ಇದ್ದಾರೆ. ಎಸ್ ಮೇಡಮ್, ಪಬ್ಲಿಕ್ಸು ಈ ಒಂದು ಪ್ರಕರಣದ ಬಗ್ಗೆ ಏನು ಮಾತಾಡಿದ್ದಾರೆ ನೋಡ್ಕೊಂಬರೋಣ. ಸರ್, ಈಗ ನೀವು ನೋಡ್ತಾ ಇರ್ಬೋದು, ನಮ್ಮ ರಾಜಕಾರಣಿಗಳಾಗಿರ್ಬೋದು, ನಮ್ಮ ಹೆಣ್ಮಕ್ಳಿಗೆ ಬೇರೆ ಟೈಮಲ್ಲಿ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಅವರೆಲ್ಲ ಮಾತಾಡ್ತಾರೆ ದೊಡ್ಡದಾಗಿ. ಹಂಗ್ ನೋಡಕ್ ಹೋದ್ರೆ ಅವರೇ, ಈಗ ನಾವು ಎಚ್ ಡಿ ಕುಮಾರಸ್ವಾಮಿ ಅವರಾಗಿರ್ಬೋದು, ಸಂಜಯ್ ಪಾಟೀಲ್ ಅವರಾಗಿರ್ಬೋದು, ಹೆಣ್ಮಕ್ಳ ಬಗ್ಗೆ ಅವಹೇಳನವಾಗಿ ಮಾತಾಡಿದ್ದಾರೆ. ನಿಮ್ ಪ್ರಕಾರ ಅದು ಎಷ್ಟು ಸರಿ, ಎಷ್ಟು ತಪ್ಪು? ಮತ್ತೆ ಹೆಣ್ಮಕ್ಳಿಗೆ ಗೌರವತೆ ಎಷ್ಟು ಮುಖ್ಯ ಅಂತ ಏನಾದ್ರು? ಹೆಣ್ಮಕ್ಳಿಗೆ ತುಂಬಾ ಗೌರವ ಮುಖ್ಯ ಮೇಡಮ್. ಇವತ್ತು ತಾಯಿ ಇಲ್ದಿರ ನಾವಿಲ್ಲ ಅಲ್ಲ. ಒಂದು ಎಕ್ಸಾಂಪಲ್ ನಾನು ಹೇಳಕ್ ಹೋಗ್ಬೇಕಂದ್ರೆ, ನಮ್ಮ ತಾಯಿ ಇಲ್ದಿರ ನಾನಿಲ್ಲ, ನಮ್ಮ ಅಕ್ಕ ಆಗಿರ್ಲಿ, ನಾನಾಗಿರ್ಲಿ ಇಲ್ಲ. ಇವತ್ತು ಹೆಣ್ಮಕ್ಳಿಗೆ ತುಂಬಾ ಗೌರವ ಕೊಡಬೇಕು. ಏನೋ ಒಂದು ತಪ್ಪು ರೀತಿಯಾಗಿ ಮಾತಾಡಿದ್ದಾರೆ, ಅವ್ರು ಅದನ್ನ ಕರೆಕ್ಟ್ ಮಾಡ್ಕೋಬೇಕು. ಅದನ್ನ ಏನೇ ಒಂದಾದ್ರೂ, ಯಾರ್ಯಾದ್ರೂ ಹೆಣ್ಮಕ್ಳನ್ನ ಕರೆಕ್ಟಾಗಿ ಮಾತಾಡ್ಬೇಕು, ಕರೆಕ್ಟಾಗಿ ನೋಡ್ಕೋಬೇಕು. ಅದನ್ನ ಏನೋ ಒಂದು ತಪ್ಪಾಗಿ ಮಾತಾಡಬಾರ್ದು, ಯಾರ ವಿಷಯನೂ ಯಾರ್ದು ಏನು ಮಾತಾಡಬಾರ್ದು. ಎಲ್ಲರೂ ನಾವು ಪರ್ಫೆಕ್ಟ್ ಆಗಿದ್ದೀವ ಅಂತ ನೋಡ್ಕೋಬೇಕು, ಇನ್ನೊಬ್ರು ಪರ್ಫೆಕ್ಟ್ ಆಗಿದಾರ ಅಂತ ನೋಡ್ಕೋಬೇಕು. ಎಲ್ಲ ಕರೆಕ್ಟಾಗಿ ಮಾತಾಡಿದ್ರೆ ಹೆಣ್ಮಕ್ಳಿಗೆ ಒಂದು ಬೆಲೆ ಕೊಟ್ಟಂಗೆ. ಯಾವಾಗ್ಲೂ ಹೆಣ್ಮಕ್ಳಿಗೆ ಬೆಲೆ ಕೊಡ್ಬೇಕು. ಯಾರೇ ಹೆಣ್ಮಕ್ಳಾಗಿರ್ಲಿ, ನೀವಾಗಿರ್ಲಿ, ನಾನಾಗಿರ್ಲಿ, ಒಂದು ಹೆಣ್ಮಕ್ಳು ಅಂದ್ರೆ ಒಂದು ತಾಯಿಗೆ ಈಕ್ವಲ್. ಒಂದು ಹೆಣ್ಮಗು ಇಲ್ದಿರ ನಾವು ಇವತ್ತು ಇಲ್ಲ ಅಲ್ಲ. ಅವತ್ತು ಅಷ್ಟೇ, ನಮ್ದು ಅಷ್ಟೇ. ಇವತ್ತು ತಮಿಳ್ನಾಡಲ್ಲಿ ಒಂದು ರಾಜಕಾರಣಿ ದೊಡ್ಡ ಜೈಲಲಿತಾ ಅಂತ ಒಬ್ಬಿದ್ರು. ಯಾಕೆ ನಮ್ಮ ತಮಿಳ್ನಾಡಲ್ಲಿ ದೊಡ್ಡ ಲೆವೆಲ್ ತಗೊಂಡೋದ್ರು, ಅದನ್ನ ಅಮ್ಮ ಅಂತಾನೆ ಹೆಸರಿಟ್ಬಿಟ್ರು. ಅವರು ಟೋಟಲ್ ತಾಯಿ ಅಂತಾನೆ ಹೆಸರಿಟ್ಬಿಟ್ರು. ಯಾಕೆ ಆ ಗೌರವ ಬಂತು ಅವ್ರಿಗೆ? ಅಮ್ಮ ಲೆವೆಲ್ಗೆ ಅವ್ರು ಕೆಲಸ ಮಾಡಿದ್ರು, ಒಂದು ತಾಯಿಗೆ ಈಕ್ವಲ್ ಆಗಿ ಕೆಲಸ ಮಾಡೋದು. ಅದ್ರಗೋಸ್ಕರ ಯಾರು ಹೆಣ್ಮಕ್ಳನ್ನ ಯಾರು ಏನು ಮಾತಾಡಬಾರ್ದು ಅಂದ್ರೆ ತಪ್ಪು ಅದು. ಬಟ್ ಏನೋ ಮಾತಾಡಿರ್ತಾರೆ, ಗೊತ್ತಿಲ್ದ್ರ ಮಾತಾಡಿದ್ರೆ, ಗೊತ್ತಿದ್ದು ಮಾತಾಡಿದಾರ ಗೊತ್ತಿಲ್ಲ, ಅವ್ರಿಗೆ ಗೊತ್ತಾಗ್ಬೇಕದು. ಯಾರನ್ನೂ ಏನು ಮಾತಾಡೋದು ಬೇಡ. ಹೆಣ್ಮಕ್ಳು ಅಂದ್ರೆ ತುಂಬಾ ಇಷ್ಟ. ನಮ್ಮ ತಾಯಿ ನನ್ನ ಇವಾಗ ಎತ್ತಿದಾರೆ ಅಂದ್ರೆ ಎಲ್ಲರೂ ಅಷ್ಟೇ ಅಲ್ವಾ. ಒಂದ್ ಹೆಣ್ಮಗು ಅಂದ್ಮೇಲೆ ಯಾವತ್ತೂ ಸಲ್ಯೂಟೆ. ಈಕ್ವಲ್ ಅದ್ರೊಳಗೆ ಅದನ್ನೋದು ಏನು ಇಲ್ಲ. ಯಾವ ರೀತಿ ಅಂದ್ರೂ ಅನ್ಬೋದು. ಏನ್ ಹೆಣ್ಮಕ್ಳಿಂದ ಒಳ್ಳೆಯವ್ರು ಅಂತ ಹೇಳಕ್ಕಾಗಲ್ಲ, ಗಂಡ್ಮಕ್ಳು ಒಳ್ಳೆಯವ್ರಲ್ಲ. ಸಮಾಜದಲ್ಲಿ ಅವ್ರಿಗೂ ಅವಹೇಳನ ಆಗುತ್ತೆ, ಇವ್ರಿಗೂ ಅವಹೇಳನ ಆಗುತ್ತೆ. ಹಾಗಾದ್ರೆ ಎಷ್ಟು ಜನ ರೇಪ್ ಆದ್ರು, ಅಷ್ಟು ಹೆಣ್ಮಕ್ಳು ಯಾರೇನ್ ಮಾಡಿದ್ರು? ಗೌರ್ಮೆಂಟ್ ಒಂದ್ ಮಾತಲ್ಲಿ ಹಿಡಿಯೋಕ್ ಬರುತ್ತೆ ಹೊರತು, ಒಂದು ಹೆಣ್ಣು ರೇಪ್ ಆದ್ರೆ ಅದಕ್ಕೆ ನ್ಯಾಯ ಕೊಡ್ಸಕ್ಕಿದೆಯಾ ದೇಶದಲ್ಲಿ? ಒಂದು ಹೆಣ್ಣಿಗೆ ತೊಂದ್ರೆ ಆದ್ರೆ ನ್ಯಾಯ ಕೊಡ್ತಾರ? ಕೊಡಲ್ಲ. ಇನ್ನೇನು ಇದ್ರ ಮಾತಾಡೋದು, ಏನ್ ಬೇಕಾದ್ರೂ ಮಾತಾಡ್ತೀವಿ ಅಂತಾರೆ ಅಷ್ಟೇ. ನ್ಯಾಯ ಕೊಡಿಸ್ಲಿ. ಎಷ್ಟು ಜನ ರೇಪ್ ಆಗಿದ್ದಾರೆ ಡೆಲ್ಲಿ ಕೇಸಿಂದ ನೋಡಿ. ಏನ್ ಮಾಡುದು? ಲಾಸ್ಟ್ ಮೂಮೆಂಟ್ ಅಲ್ಲಿ ಸಿಂಗಾಪುರ್ ಮನಮೋಹನ್ ಸಿಂಗ್ ಕಳ್ಸ, ಇನ್ನೇ ಸಾಯೋ ಟೈಮಲ್ಲಿ ಕಳ್ಸ ಮುಂಚೆನೆ ಮಾಡ್ಕೊಳ್ಬೋದಾಯ್ತಾ? ಆ ಕುಟುಂಬದವ್ರಿಗೆ ಏನ್ ಮಾಡಿದಾಗ ಎಷ್ಟು ಜನಕ್ಕೆ ನೇಣು ಹಾಕಿದ್ರು? ಅವ್ರ ಕುಟುಂಬ ಎಷ್ಟು ಸುಪ್ರೀಂ ಕೋರ್ಟ್ ಹೋದ್ರು ಅವರು ಬೇಲ್ ಬಿಡಿಸ್ಕೊಂಡ್ ಬರ್ತಾರಲ್ಲ ಕೈದಿಗಳು. ಇನ್ನೇನ್ ಬೇಕು? ರಾಜಕಾರಣಿಗಳು ಅಷ್ಟೇ, ಬೇಲ್ ಮೇಲೆ ಬರ್ತಾರೆ. ಏನ್ ಏನಾರು ಅಂತ ರಾಜಕಾರಣಿ ಇದ್ದು. ಅದಕ್ಕೆ ಕ್ರಿಟಿಸಿಸಮ್ ಹಚ್ಕೋಬಾರ್ದು. ಈಗ ಮೋದಿಗೆ ಅಷ್ಟು ಬೈತಾರೆ, ಅವ್ರನ್ನ ಹಚ್ಕೊಡ್ತಾನ ಇಲ್ಲ, ತನ್ನ ಪೈಲ್ದ ತಾ ಮಾಡ್ಕೊಂಡು ಇರ್ತಾನೆ. ಹಾಗೆ ಅದು ಒಬ್ಬ ಯಾವ ಲೀಡರ್, ಒಬ್ಬ ಯಾವುದೇ ಪಾರ್ಟಿ ಆಗ್ಲಿ, ಅವ್ನ ಕೆಲಸ ಮಾಡೋದು ನೋಡ್ಬೇಕು. ತನ್ಗೇನ್ ಕೊಟ್ಟಿದ್ದಾರೆ ಪೋಸ್ಟ್, ಕೆಲಸ ಮಾಡ್ಕೋ. ಈಗ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಇರಿಗೇಷನ್ ಮಿನಿಸ್ಟರ್, ಎಷ್ಟು ದೊಡ್ಡ ನೀರು ಬೆಂಗಳೂರು ಕೊಟ್ಟವನು. ನಾನು ಇರಿಗೇಷನ್ ಮಿನಿಸ್ಟರ್ ಇರಿಗೇಷನ್ ಮಾಡ್ಬೇಕು. ಎಲ್ಲ ಕೆಲ್ಸಕ್ಕೆ ಬಾರ್ದವ್ರು ಬೀದಿ ಎಲ್ಲ ಆಡ್ಕೊಂಡು ಎಲ್ಲಿ ಅಂತಾರೆ, ಹಿಮಾಚಲ್ ಪ್ರದೇಶದಲ್ಲಿ
ಪಾರ್ಟಿನ ಉಳ್ಸಕ್ ಹೋಗ್ತೀನಿ ಅನ್ನೋದೊಂದು ರಾಜಕಾರಣಿನ? ನಿನ್ ಮನೇನೆ ಬೆಂಕಿ ಉರಿತಾ ಇದೆ, ಬೇರೆ ಬೇರೆಯವ್ರ ಮನೆ ಹೋಗಿ ಉದ್ಧಾರ ಮಾಡುವಂತ ಕರ್ನಾಟಕ ರಾಜಕಾರಣಿಗಳೇ ಆಗಿರೋದು. ಏನ್ ಮಾಡಕ್ಕಾಗಲ್ಲ. ಸೊ ನನಗೆ ಅದ್ರ ಮೇಲೆ ಇಲ್ಲ ನೋಡ್ರಿ, ಯಾವ ರೀತಿಲಿ ಅವ್ನ ಅರ್ಥ ಹೇಳ್ದೋ. ನಮೀಗ ನೀವು ನೋಡ್ತಾ ಇರ್ಬೋದು, ಈಗ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು, ಸಂಜಯ್ ಪಾಟೀಲ್ ಅವ್ರು ಆಗಿರ್ಬೋದು ಹೆಣ್ಮಕ್ಳಿಗೋಸ್ಕರ ಅಂತ ರೆಸ್ಪೆಕ್ಟ್ ಅಂತ ಇದ್ದೇ ಇರುತ್ತೆ. ಬಟ್ ಈ ಪೊಲಿಟಿಷಿಯನ್ಸ್ ಅವರೇ ಹೆಣ್ಮಕ್ಳನ್ನ ಅವಹೇಳನವಾಗಿ ಮಾತಾಡ್ತಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸ್ತೀರಾ? ಮ್ಯಾಮ್, ಇವಾಗ ಪೊಲಿಟಿಷಿಯನ್ಸ್ ಅವರು ಹೆಣ್ಮಕ್ಳು ಹಂಗಿರ್ಬೇಕು ಹಿಂಗಿರ್ಬೇಕು ಅವರಿಂದಲೇ ನಾವು ಎಲ್ಲ ಅಂತ ಹೇಳ್ತಾ ಇರ್ತಾರೆ. ಬಟ್ ಅವ್ರು ನಮ್ಮನ್ನೇ ಯೂಸ್ ಮಾಡ್ಕೊಂಡು ನಮ್ಮನ್ನೇ ತುಳಿತಾ ಇದ್ದಾರೆ. ಅವರಿಂದ ಏನೂ ಯೂಸ್ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಹೆಣ್ಮಕ್ಳು ಅಂತಾರೆ. ಹೆಣ್ಮಕ್ಳಿಗೆ ಯಾವುದೇ ತರ ಗೌರವ ಇಲ್ಲ, ಯಾವುದೇ ತರ ಸ್ಥಾನ ಇಲ್ಲ, ಏನೂ ಇಲ್ಲ. ಎಲ್ಲೋದ್ರೂ ಹೆಣ್ಮಕ್ಳನ್ನ ಕೀಳಾಗೆ ನೋಡ್ತಾ ಇದ್ದಾರೆ. ಇವತ್ತಿಗೂ ಕೀಳಾಗೆ ನೋಡ್ತಾ ಇದ್ದಾರೆ. ಅವರಿಂದ ನಮ್ಗೇನು ಯೂಸ್ ಆಗ್ತಾ ಇಲ್ಲ, ಏನೂ ಇಲ್ಲ ಮ್ಯಾಮ್. ನಮ್ಮ ಭಾರತ ಸಂಪ್ರದಾಯದಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಮರ್ಯಾದೆ ಕೊಡ್ಬೇಕು, ಈ ತರ ಮಾಡ್ತಿರೋದು ಎಷ್ಟು ಸರಿ ಅಥವಾ ಎಷ್ಟು ತಪ್ಪು ಅಂತ ಅನ್ಸುತ್ತೆ ನಿಮ್ಗೆ? ತುಂಬಾ ದೊಡ್ಡ ತಪ್ಪು ಅಂತ ಅನ್ಸುತ್ತೆ ಮ್ಯಾಮ್. ಹೀಗೆ ರಾಜಕೀಯದಲ್ಲಿ ಸುಮ್ಮನೆ ಬಳಸ್ಕೊಂಡು ಬಿಡೋದಲ್ಲ, ಹೆಣ್ಮಕ್ಳಿಗೂ ಪ್ರಾಧಾನ್ಯತೆ ಕೊಡಬೇಕು. ಈಗ ಅವ್ರದೇ ಇರೋದು. ಈಗ ನಮ್ದೇನಿದೆ, ಎಲ್ಲ ಗಂಡು ಮಕ್ಳೇ. ಎಷ್ಟು ಜನ ಇದ್ದಾರೆ ಲೇಡೀಸು ರಾಜಕೀಯದಲ್ಲಿ? ಯಾರು ಇಲ್ಲ, ಮನೆ ಬಿಟ್ಟು ಹೊರಗಡೆನೆ ಬರಲ್ಲ. ಅವರಿಗೂ ಪ್ರಾಧಾನ್ಯತೆ ಕೊಡಬೇಕು, ಅವರಿಗೂ ಒಳ್ಳೊಳ್ಳೆ ಹುದ್ದೆಗಳು ಕೊಡಬೇಕು, ಒಳ್ಳೊಳ್ಳೆ ಇದು ಮಾಡಬೇಕು. ಸೊ ಈಗಾಗಲೇ ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯರದೇ ಮೇಲ್ಗೈ ಅಂತ ಇದೆ. ಆದ್ರೆ ಇವಾಗ ನಮ್ಮ ಈ ಚರ್ಚೆಗೆ ಇದೀಗ ತಾನೇ ಜಾಯ್ನ್ ಆಗಿದ್ದಾರೆ ಶಮಂತಾ DS ಅವರು, ಹಿರಿಯ ಪತ್ರಕರ್ತರು, ಅಭಿವೃದ್ಧಿ ಮಾಧ್ಯಮ ತಜ್ಞೆ. ಅವರು ಬೇರೆ ಬೇರೆ ಮಾಧ್ಯಮದ ವಲಯಗಳಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತು ಸಾರಥಿ ಮಾಧ್ಯಮ ಸಂಸ್ಥೆಯ ಅವರು ಸಂಸ್ಥಾಪಕಿ ಕೂಡ ಹೌದು. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮೇಡಮ್, ನಾವು ಚರ್ಚೆ ಮಾಡ್ತಾ ಇದ್ವಿ ಅಂದರೆ ಹೆಣ್ಮಕ್ಳು ಅಂದರೆ ಈ ರಾಜಕಾರಣ ವಲಯ ಇರ್ಬೋದು, ಬೇರೆ ಬೇರೆ ವಲಯದಲ್ಲಿ ಒಂದು ರೀತಿ ಅವರನ್ನು ಕಡೆಗಣಿಸೋದು, ಅವ್ರನ್ನ ಹೀಯಾಳಿಸೋದು, ನಿಂದಿಸೋದು ನಡೀತಾ ಇದೆ. ಇದು ಮೊದಲೂ ಅಲ್ಲ, ಕೊನೆಯೂ ಅಲ್ಲ. ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಆಡಿರುವಂಥ ಮಾತಿದೆಯಲ್ಲ, ಅದು ಅವರೊಬ್ಬರದ್ದು ಮಾತು ಅಂತ ನನಗೆ ಅನ್ಸಲ್ಲ. ಇಡೀ ರಾಜಕಾರಣದ ವಲಯದ ಮಾತೆ ಅಂತ ಅನಿಸುತ್ತೆ. ಹೆಣ್ಮಕ್ಳು ಈ ಕೆಲವು ಯೋಜನೆಗಳಿಂದ ದಾರಿ ತಪ್ಪಿದ್ದಾರೆ ಅಂತ. ಏನು ನೀವು ಪ್ರತಿನಿಧಿಯಾಗಿ ಆ ವಲಯವನ್ನು ಪ್ರತಿನಿಧಿಸೋ ಮಹಿಳೆಯಾಗಿ ಏನು ಹೇಳಕ್ಕೆ ಬಯಸ್ತೀರಿ, ಅಥವಾ ಏನು ಅನ್ಸುತ್ತೆ ನಿಮಗೆ? ಇದು ಕಂಪ್ಲೀಟ್ ಇಶ್ಯೂ ಜೆನೆಟಿಕ್ ಆಗಿ ನೋಡ್ತಾ ಇದ್ದಾರೆ ವಿನಃ ಯಾವುದೇ ರೀತಿ ಅದನ್ನು ಒಂದು ಹೋಲಿಸ್ಟಿಕ್ ಆಗಿ ಸೋಷಿಯಲ್ ಪರ್ಸ್ಪೆಕ್ಟಿವ್ನಲ್ಲಿ ನೋಡೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಯಾವ ಪಾರ್ಟಿಯವ್ರಿಗೂ ಕೂಡ. ನಿನ್ನೆ ಏನದು ಶ್ವೇತಪತ್ರನ BJP ಅವ್ರದ್ದು ಸಂಕಲ್ಪ ಪತ್ರ, ಮ್ಯಾನಿಫೆಸ್ಟೋ, ಪ್ರಣಾಳಿಕೆ ಅವ್ರದ್ದು, ಆ ಹೆಸರಿನಲ್ಲಿ ಅವ್ರದ್ದು ಬಂದಿದೆ. ಒಂದು 4-5 ದಿನದ ಹಿಂದೆ BJP ಅವ್ರದ್ದು, ಕಾಂಗ್ರೆಸ್ನವ್ರದ್ದು ಬಂತು. ಅದನ್ನು ನಾವು ವಿಮೆನ್ಸ್ ಪರ್ಸ್ಪೆಕ್ಟಿವ್ ಅಂತನೋ ಅಥವಾ ಡೆವಲಪ್ಮೆಂಟ್ ಪರ್ಸ್ಪೆಕ್ಟಿವ್ ಅಂತ ತಗೋತು ಅಂತ ಹೇಳಿದ್ರೆ, ಈಚ್ ಆ್ಯಂಡ್ ಎವ್ರಿ ಪಾರ್ಟಿ ಪ್ರತಿಯೊಬ್ಬರು ಕೂಡ ವಿಮೆನ್ ಅನ್ನೋದನ್ನು ಒಂದು ಕಾಂಪೊನೆಂಟ್ ಆಗಿ, ಒಂದು ಪ್ರಾಪರ್ಟಿ ಆಗಿ ತೆಗೆದುಕೊಂಡಿದ್ದಾರೆ. ಅಂದರೆ ಇದನ್ನು ಎಷ್ಟರ ಮಟ್ಟಿಗೆ ಸೇಲಬಲ್ ಆಗಿ ನಾವು ಈ ಮಹಿಳೆ ಅನ್ನೋ ಒಂದು ಕಾಂಪೊನೆಂಟ್ನ ತಗೋತು ಅಂತಂದರೆ ನಾವು ಅದನ್ನು ಎಮೋಷ್ನಲಿ ಟ್ಯಾಕಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಇಬ್ಬರು ತಗೊಂಡಿದ್ದಾರೆ ಅದನ್ನು. ಹಾಗಾಗಿ ನಾವಿಲ್ಲಿ ಈಗ ಈ ಕಾಂಟೆಕ್ಸ್ಟಲ್ಲಿ ನಾವು HDK ಮಾತಾಡಿರೋದನ್ನು ತಗೋತು ಅಂತ ಹೇಳಿದ್ರೆ, ಒಬ್ಬ ಸೋಷಿಯಲ್ ಸೈಂಟಿಸ್ಟ್ನ ವಿತೌಟ್ ಎನಿ ಪಾಲಿಟಿಕ್ಸ್, ವಿತೌಟ್ ಎನಿ ಪೊಲಿಟಿಕಲ್ ಅಟ್ಮಾಸ್ಫಿಯರ್, ವಿತೌಟ್ ಎನಿ ಎಲೆಕ್ಷನ್ಸ್ ಬ್ಯಾಕ್ಗ್ರೌಂಡಲ್ಲಿ ತಗೋತು ಅಂತ ಹೇಳಿದ್ರೆ ಅದನ್ನು ಒಪ್ಕೋಬಹುದು ಅಂತ ಹೇಳಿದ್ರೆ, ಎಗೇನ್ ಇಟ್ ಕ್ರಿಯೇಟ್ ಸಮ್ ಮೋರ್ ಕಾಂಟ್ರವರ್ಸೀಸ್. ಬಿಕಾಸ್ ಏನಾಗಿದೆ ಅಂತ ಹೇಳಿದರೆ, ಒಂದು ಕಡೆಗೆ ಡೆವಲಪ್ಮೆಂಟ್ ಅನ್ನೋ ಹೆಸರಿನಲ್ಲಿ ಇವತ್ತು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಪ್ರತಿಯೊಂದು ಕೂಡ ನಮಗೆ ಒಂದು ಜಸ್ಟ್ ನಮ್ಮ ಇದು ಮೊಬೈಲಲ್ಲಿ ನಮಗೆಲ್ಲ ಸಿಗ್ತಾ ಇದೆ. ಮತ್ತು ಇವರು ದಾರಿ ತಪ್ಪಿದ್ದಾರೆ ಅನ್ನೋ ವರ್ಡು ನಾನು ಅವ್ರನ್ನ ಡಿಫೆಂಡ್ ಮಾಡ್ಕೋತಿಲ್ಲ. ಆ್ಯಸ್ ಎ ವುಮೆನ್ ಐ ಆಮ್ ನಾಟ್ ಡಿಫೆಂಡಿಂಗ್ ಹಿಮ್. ಅದನ್ನು ಇಂಟರ್ಪ್ರೇಟ್ ಮಾಡಿ ಕಾಂಗ್ರೆಸ್ಸು ಈಗ ಒಂದು 2 hours ಬ್ಯಾಕು ಲಾಭಕ್ಕೆ ಇಲ್ಲ, ಇವರು HM ನಮ್ಮ ಪರಮೇಶ್ವರ್ ಅವರು ನಮ್ಮ ಹಳ್ಳಿನಲ್ಲಿ ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ರೆ ಹೆಣ್ಣುಮಕ್ಕಳನ್ನ ಕೆಟ್ಟು ಹೋಗಿದ್ದಾರೆ ಅಂತ ಅರ್ಥದಲ್ಲಿ ಇದನ್ನು ಬಳಸಿದ್ದಾರೆ ಅಂತ ಹೇಳಿದ್ರು. ಈಗ ನಾನಾಗಲಿ ನೀವಾಗಲಿ ಅದನ್ನು ಒಂದು ಪೊಲಿಟಿಕಲ್ ಕಾಂಟೆಕ್ಸ್ಟ್ ಆಗಿ ಯಾವುದೋ ಒಂದು ಪಾರ್ಟಿಯಾಗಿ ತಗೋತು ಅಂತ ಹೇಳಿದ್ರೆ, ಪರಮೇಶ್ವರ್ ಅವ್ರನ್ನು ಕೂಡ ವಿಟ್ನೆಸ್ ಬಾಕ್ಸಲ್ಲಿ ನಾವು ನಿಲ್ಲಿಸ್ಬೋದು. ವಾಟ್ ಡಸ್ ಇಟ್ ಮೀನ್ ಕೆಟ್ಟು ಹೋಗಿದ್ದಾರೆ ಅಂತಂದರೆ? ಇಟ್ ಈಸ್ ವೆರಿ ಡಿರಾಗೇಟ್ರಿ ದ್ಯಾನ್ ದಾರಿ ತಪ್ಪಿದ್ದಾರೆ ಅನ್ನೋದಕ್ಕಿಂತ. ಮತ್ತು ಇದು ಈಗ ಗ್ಯಾರಂಟಿ ಯೋಜನೆ ಕಾಂಟೆಕ್ಸ್ಟಲ್ಲಿ ಮಾತಾಡಿರೋ ಇದು ಸ್ಟೇಟ್ಮೆಂಟ್, ಇದು HDK ಮಾತಾಡಿರೋದು. ಇಲ್ಲಿ ಮಹಿಳೆಯರು ವರ್ಸಸ್ ಗರ್ಲ್ಸ್ ಆಗಿದೆ, ಮಹಿಳೆಯರು ವರ್ಸಸ್ ಸ್ಟೂಡೆಂಟ್ಸ್ ಆಗಿದ್ದಾರೆ, ಮಹಿಳೆಯರು ವರ್ಸಸ್ ಜನರಲ್ ಪಬ್ಲಿಕ್ ಆಗಿದೆ. ಇದನ್ನು ನಾನು ಮಾತಾಡ್ತಾ ಇರೋದು ಇದು ಬಸ್ಗೆ ಫ್ರೀ ಮಾಡಿದಾರಲ್ಲ
ಆ ಕಾಂಟೆಕ್ಸ್ಟಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಒಬ್ಬ ಕಮ್ಯೂಟರ್ ಆಗಿ, ಒಬ್ಬ ಸೋಷಿಯಲ್ ಸೈಂಟಿಸ್ಟ್ ಆಗಿ, ಒಬ್ಬ ಜರ್ನಲಿಸ್ಟ್ ಆಗಿ, ಒಬ್ಬ ಮಹಿಳೆ ಆಗಿ ಇದನ್ನು ನಾನು ನೋಡಿದ್ದೀನಿ. ವಿ ರಿಯಲಿ ಡೋಂಟ್ ಹ್ಯಾವ್ ಎನಿ ರೈಟ್ ಟು ಡಿಸ್ಟರ್ಬ್ ಅದರ್ ಪೀಪಲ್ ಇನ್ ದ ಸೊಸೈಟಿ ಬೈ ಯೂಸಿಂಗ್ ದಿಸ್ ಸೋ ಕಾಲ್ಡ್ ಗ್ಯಾರಂಟಿ. ಈ ಪ್ರಾಬ್ಲಮ್ಮು ನಮಗೆ ಗೃಹಲಕ್ಷ್ಮಿಲಿ ಬಂದಿಲ್ಲ ಓಕೆ ಅಲ್ವಾ? ಈ 2000 ಭಾಗ್ಯಲಕ್ಷ್ಮಿ, ಈ ಸುಮಾರು ಲಕ್ಷ್ಮಿಗಳು ಬಂದ್ಬಿಟ್ಟಿದ್ದಾರೆ. ಓಕೆ, ಇದ್ರಲ್ಲಿ ನಮಗೆ ಬಂದಿಲ್ಲ. ಆದರೆ ನಮಗೆ ಇವತ್ತು ಕಮ್ಯೂಟ್ ಮಾಡೋದಕ್ಕೆ ಒಂದು ಮೆಟ್ರೋ ಇದೆ, ಒಂದು ಟ್ರೈನ್ ಇದೆ, ಒಂದು ಬಸ್ ಇದೆ. ಓಕೆ, ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬಸ್ಸು ನಮ್ಗೆಲ್ಲರಿಗೂ ಲೈಫ್ ಲೈನ್ ಆಗಿದೆ. ಸೊ ವಿ ವಿಮೆನ್, we really don't have any right to disturb our own people, our own family members. ಆ ಕಾಂಟೆಕ್ಸ್ಟಲ್ಲಿ ದಾರಿ ತಪ್ಪಿದ್ದಾರೆ ಅಂತ ನಾನು ಒಬ್ಬ ಮಹಿಳೆಯಾಗಿ ತೆಗೆದುಕೋತಾ ಇದ್ದೀನಿ, ಹೋಲಿಸ್ಟಿಕ್ ಆಗಿ ತಗೋತಾ ಇದ್ದೀನಿ. ಈಗ ನೀವು ಹೇಳಿ, ನಾವು ಮಹಿಳೆಯರು ಸೀನಿಯರ್ಸ್ ನಾನು ಹೇಳ್ತಾ ಇರೋದು, ಆ ಮಹಿಳೆಯರು ಎಷ್ಟರ ಮಟ್ಟಿಗೆ ಈ ಒಂದು ಫ್ರೀ ಬಸ್ನ ಸೆನ್ಸಿಬಲಿ ಯೂಸ್ ಮಾಡ್ಕೋತಾ ಇದ್ದಾರೆ, ಎಷ್ಟು ಜನ ಯೂಸ್ ಮಾಡ್ಕೋತಾ ಇದ್ದಾರೆ. ಫ್ರಮ್ ದ ಡೇ ಒನ್ ಇಂದ ಟಿಲ್ ಟುಡೇ ಆಲ್ ಆಫ್ ಅಸ್ ಆರ್ ಫೇಸಿಂಗ್ ಒನ್ ಆರ್ ದ ಅದರ್ ಥಿಂಗ್. ಮತ್ತು KSRTC BMTC ಹೇಳ್ತಾ ಇದೆ, ವಿ ಹ್ಯಾವ್ ಇನ್ಕ್ರೀಸ್ಡ್ ಅವರ್ ಏನದು ವಾಟ್ ಇಸ್ ದಟ್ ರೆವಿನ್ಯೂ ಅಂತ ಹೇಳ್ತಾ ಇದ್ದಾರೆ. ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಣ ಸಂಗ್ರಹಣೆ ಅದೆಲ್ಲ ಆಗ್ತಾ ಇದೆ. ಸೊ ಇಫ್ ದಟ್ ಈಸ್ ದ ಕೇಸ್, ಆಮೇಲೆ ಮಹಿಳೆಯರು ಸ್ವಾವಲಂಬನೆಯಾಗಿ ಅವ್ರು ಇಲ್ಲ ನಾವು ಏನದು ಎಷ್ಟೊಂದು ಮೀಮ್ಸ್ ಆಗಿದೆ. ದಿಸ್ ಹ್ಯಾಸ್ ಬಿಕಮ್ ಎ ಬಿಗ್ ಜೋಕ್ ಇನ್ ದ ಸ್ಟೇಟ್. ಬೇರೆ ಕಡೆನೂ ಆಗಿದೆ ಅದು. ಸೊ ಈ ಕಾಂಟೆಕ್ಸ್ಟ್ ಅಲ್ಲಿ HDKಗೆ ವಾಪಸ್ ಹೋಗೋದಾಯ್ತು ಅಂತ ಹೇಳಿದ್ರೆ, ಐ ಆಮ್ ನಾಟ್ ಸಪೋರ್ಟಿಂಗ್ HDK ಸ್ಟೇಟ್ಮೆಂಟ್. ಆದರೆ ಎಕ್ಸ್ ಮಿನಿಸ್ಟರು, ಎಕ್ಸ್ CM ನಾಳೆ ಏನಾಗ್ತಾರೋ ವಿ ಡೋಂಟ್ ನೋ. ಒಂದು ರೆಸ್ಪಾನ್ಸಿಬಲ್ ಜಾಗದಲ್ಲಿ ಇರುವಂಥವ್ರು, ಅದು ಈಗ ಕೊಯ್ಲೇಷನ್ನಲ್ಲಿ ಒಂದು ಪಾರ್ಟಿ, ಇದು 2 in 1 ಆಗಿರುವಂತಹ ಒಂದು ಮನುಷ್ಯ ರೆಸ್ಪಾನ್ಸಿಬಲ್ ಆಗಿ ಮಾತಾಡಬೇಕಾಗಿತ್ತೀಯ ವಿನಃ ದಾರಿ ತಪ್ಪೋದು ಅಂತ ಇವ್ರು ಹೇಳಿದ್ಮೇಲೆ, ಅಷ್ಟೇ ಈಕ್ವಲ್ ಪೊಸಿಷನ್ನಲ್ಲಿ ಇರುವಂತಹ ಈಗ ಕರೆಂಟ್ ಹೋಮ್ ಮಿನಿಸ್ಟರು ಕೆಟ್ಟ ಹೋಗಿದ್ದಾರೆ ಅಂತ ಹೇಳೋದು ಎರಡು ಕೂಡ ಈಕ್ವಲಿ. ಒಟ್ಟಾರೆ ಇವರಿಗೆ ಹೆಣ್ಣು ಮಕ್ಕಳು ಅಂದ್ರೆ ಒಂದ್ ರೀತಿ ಅದನ್ನ ಲಾಭಕ್ಕೇನೆ ಬಳಕೆ ಮಾಡ್ಕೊಳ್ತಾರೆ. ಹೌದು, ಅದೇ ಆಗ್ತಿರೋದು. ಬಟ್ ಆಕ್ಚುಲಿ ಏನಾಗಿದೆ ಗೊತ್ತಾ, ಈಗ ಜೆನೆಟಿಕಲಿ ಹೆಣ್ಣು ಮಕ್ಕಳಿಗೆ ಅಯ್ಯೋ ಪಾಪ ಪ್ರಯಾರಿಟೀಸ್ ಕೊಡೋದು ನಿಧಾನವಾಗಿ ಕಡಿಮೆ ಆಗ್ತಾ ಇದೆ ಸೋಷಿಯಲ್ ಸೆಕ್ಟರ್ ಆ್ಯಂಡ್ ಡೆವಲಪ್ಮೆಂಟ್ ಸೆಕ್ಟರಲ್ಲಿ. ಈಗ ತುಂಬ ನಾವು ಮಾತಾಡ್ತಾ ಇರೋ ಪ್ರಕಾರ ಏನೊಂದು ಪೇಟ್ರಿಯಾರ್ಕಲ್ ಸೊಸೈಟಿ, ಹೆಣ್ಣು ಮಕ್ಕಳು ಎಕ್ಸ್ಪ್ಲಾಯ್ಟ್ ಆಗ್ತಿದ್ದಾರೆ, ಇದೆಲ್ಲ ತೆಗೆದುಕೊಂಡಾಗ ಸುರೇಶ್, ಇದಕ್ಕೆ ಕಾರಣಗಳೇನು ಅಂತ ಬರುತ್ತೆ. ಸೋಷಿಯಲಾಜಿಕಲ್ ಫ್ಯಾಕ್ಟರ್ಸ್ ಬರುತ್ತೆ, ಮತ್ತು ಪೇಟ್ರಿಯಾರ್ಕಲ್ ಸಿಸ್ಟಮ್ನಲ್ಲಿ ಬೋತ್ ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರು ಕೂಡ ವಿಕ್ಟಿಮ್ಸ್ ಆಗಿದ್ದಾರೆ. ನಾಟ್ ಓನ್ಲಿ ಹೆಣ್ಮಕ್ಳು, ಈವನ್ ಗಂಡು ಮಕ್ಕಳು ಕೂಡ ವಿಕ್ಟಿಮ್ಸ್ ಆಗಿದ್ದಾರೆ. ಆ ಒಂದು ವಿಕ್ಟಿಮ್ ಆಗಿರೋದ್ರಿಂದನೇ ಇವತ್ತು ಅಟ್ರಾಸಿಟೀಸ್ ಆನ್ ವಿಮೆನ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಈ ಅಟ್ರಾಸಿಟೀಸಲ್ಲಿ ಕೂಡ ಒಂದು ವಿಮೆನ್ ಕಾಂಪೊನೆಂಟ್ ಬರುತ್ತೆ, ಇನ್ನೊಂದು ವೀಕರ್ ಸೆಕ್ಷನ್ ಬರುತ್ತೆ, ಇನ್ನೊಂದು ಮಕ್ಕಳು ಸೆಕ್ಷನ್ ಬರುತ್ತೆ. ಈ ದೃಷ್ಟಿಯಿಂದ ನಾವು ಯಾರಾದರೂ ನೋಡಿದೀವಾ? ಇವತ್ತು ಎರಡು ಪಾರ್ಟಿಯವರು ಮ್ಯಾನಿಫೆಸ್ಟೋನಲ್ಲಿ ಹೆಣ್ಣು ಮಕ್ಕಳಿಗೆ ಕೊಡಬಾರದೆಲ್ಲ ಕೊಟ್ಟಿದ್ದಾರೆ. ನಾವು 1 ಲಕ್ಷ ಕೊಡ್ತೀವಿ ವರ್ಷಕ್ಕೆ, ಆಮೇಲೆ ಹೆಣ್ಣು ಮಕ್ಕಳಿಗೆ ನಾವು ಇಷ್ಟು ಏನು ಸಾಲ ಸೌಲಭ್ಯ ಕೊಡ್ತೇವೆ. ಸೇಫ್ಟಿ ಬಗ್ಗೆ ಮಾತಾಡಿದ್ದಾರೆ. ವಾಟ್ ನಾನ್ಸೆನ್ಸ್, ಸೇಫ್ಟಿ? ಒಂದು ಎಮೋಷನಲ್ ಸೇಫ್ಟಿನೇ ಕೊಡೋಕ್ಕೆ ಆಗದೆ ಇರುವಂತಹ ಸರ್ಕಾರಗಳು ಇವತ್ತು ಫಿಸಿಕಲ್ ಸೇಫ್ಟಿ ಬಗ್ಗೆ ಮಾತಾಡುತ್ತೆ ಮತ್ತು ಮೆಂಟಲ್ ಸೇಫ್ಟಿ ಬಗ್ಗೆ ಮಾತಾಡುತ್ತೆ. ಇಷ್ಟೆಲ್ಲ ಬೇಡ. ಯಾರಾದರೂ ಒಬ್ರು ಮ್ಯಾನಿಫೆಸ್ಟೋನಲ್ಲಿ ಮಹಿಳಾ ಆಯೋಗ ಅಂತ ಇದೆಯಲ್ಲ ಸೆಂಟರಲ್ಲಿ, ಸ್ಟೇಟ್ಗಳಲ್ಲಿ, ಅದನ್ನ ಸ್ಟ್ರೆಂಥನ್ ಮಾಡೋದಕ್ಕೆ ಕಾನೂನುಬದ್ಧವಾಗಿ ಏನಾದರೂ ಯೋಚನೆ ಮಾಡಿದಾರಾ? ಇಲ್ಲ, ಏನೂ ಇಲ್ಲ. ಸುಮ್ಮನೆ ಒಂದು ಮಹಿಳಾ ಆಯೋಗ ಅಂತ ಕಮಿಷನ್ ಮಾಡಿಟ್ಟಿರ್ತಾರೆ, ಯಾವುದೋ ಒಂದು ಲಾ ಮಾಡಿರುವಂತ ಒಬ್ಬ ಕಾರ್ಯಕರ್ತನ ಕರ್ಕೊಂಡು ಹೋಗಿ ಅಲ್ಲಿ ಕೂರಿಸಿರ್ತಾರೆ. ಅವಕಾಶ ವಂಚಿತರಿಗೆ ಅಷ್ಟೇ. ಅದು ಒಂದು ಗಲಾಟೆ ಮಾಡಬೇಡಿ, ನಿನಗೆ ನೆಕ್ಸ್ಟ್ ಟೈಮ್ ಕೊಡ್ತೀನಮ್ಮ ಅಂತ ಹೇಳ್ಬಿಟ್ಟು ಅಲ್ಲಿ ಕೂರಿಸ್ಬಿಡೋದು. ದಟ್ ಟೈಪ್ ಆಫ್ ಮಹಿಳಾ ಆಯೋಗ ವಿ ಡೋಂಟ್ ವಾಂಟ್. ಸ್ಟ್ರೆಂಥನ್ ಮಾಡಿ ಎಕ್ಸಿಸ್ಟಿಂಗ್ ಎಕ್ಸ್ಕ್ಲೂಸಿವ್ಲಿ ಫಾರ್ ವಿಮೆನ್ ಅಂತ ಜೆನೆಟಿಕಲಿ ಯಾರು ವೀಕರ್ ಸೆಕ್ಷನ್ ಇದ್ದಾರೋ ಅದನ್ನು ನೀವು ಸ್ಟ್ರೆಂಥನ್ ಮಾಡಿ. ಇವತ್ತು ವಿಮೆನ್ ಅಂತ ಬಂದಾಗ ಬೆಂಗಳೂರು ಥರ ನಗರಗಳಲ್ಲಿ ಎಜುಕೇಟೆಡ್ ಅಂದರೆ ಅಕಾಡೆಮಿಕಲಿ ಕ್ವಾಲಿಫೈಡ್, ಇಂಡಿಪೆಂಡೆಂಟ್, ಎಕನಾಮಿಕಲಿ ಇಂಡಿಪೆಂಡೆಂಟ್ ವಿಮೆನ್ ಆರ್ ಕಮಿಟಿಂಗ್ ಸೂಯಿಸೈಡ್. ವೈ? ಡೊಮೆಸ್ಟಿಕ್ ವೈಲೆನ್ಸ್ ಈಸ್ ಇನ್ಕ್ರೀಸಿಂಗ್ ಅಮಾಂಗ್ highly qualified women. Why? Depression is increasing among highly qualified. ಹಾಗಾದರೆ ಇಲ್ಲಿ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಮಾತಾಡ್ತೀವಲ್ಲ, ಅದಕ್ಕೂ ಇದಕ್ಕೂ ನೀವೇನಾದ್ರು ಯೋಚನೆ ಮಾಡಿದ್ದೀರಾ? ಯು ಟಾಕ್ ಅಬೌಟ್ BPL ಆರ್ ತೀರಾ ವಲ್ನರಬಲ್ ಕೈಂಡ್ ಆಫ್ ವಿಮೆನ್ ಬಗ್ಗೆ ಮಾತಾಡ್ತೀರಾ. ಅವ್ರುಗಳನ್ನು ಅಷ್ಟೇ ನೀವುಗಳು ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದೀರಿ ವಿನಃ ನೀವು ಯಾವುದೇ ಪಾರ್ಟಿ ಆಗಲಿ ನೀವುಗಳು ಹೇಳೋ ಥರ ಖಂಡಿತ ಅವರಿಗೆ ನೀವು ಒಳ್ಳೇದು ಮಾಡಬೇಕು ಅಂತ ಮಾಡ್ತಾ ಇಲ್ಲ.
ರೂರಲ್ ಸಿಚುಯೇಷನ್ನಲ್ಲಿ ರೂರಲ್ ಇದರಲ್ಲಿ ಅದನ್ನು ಈಗ ನಾವು ಎಲೆಕ್ಷನ್ ಟೈಮ್ನಲ್ಲಿ ನಾವು ಮಾತಾಡ್ತು ಅಂತಂದರೆ ದಟ್ ಇಟ್ ಸೆಲ್ಫ್ ಬಿಕಮ್ಸ್ ಎ ಸಪ್ರೇಟ್ ಸಬ್ಜೆಕ್ಟ್. ಅಲ್ಲಿ ಆಗ್ತಾ ಇರುವಂತಹ ಟೆಕ್ನಾಲಜಿ ಆ್ಯಂಡ್ ಸೋ ಕಾಲ್ಡ್ ಗ್ಯಾರಂಟೀಸ್ ಆರ್ ಸೋ ಕಾಲ್ಡ್ ಅಶ್ಯೂರೆನ್ಸಸ್ ಫ್ರಮ್ ದೀಸ್ ಪಾಲಿಟಿಷಿಯನ್ಸ್ ಎಷ್ಟರ ಮಟ್ಟಿಗೆ ವರ್ಟಿಕಲ್ ಆ್ಯಂಡ್ ಹಾರಿಜಾಂಟಲ್ ಆಗಿ ಡ್ಯಾಮೇಜಸ್ ಆಗ್ತಿದೆ ಅಂತ ಯಾರಾದರೂ ನೋಡಿದಾರ ಪೊಲಿಟಿಕಲ್ ಪಾರ್ಟೀಸು? ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ಮಹಿಳೆ ಅಂತ ಬಂದಾಗ ರೀಸೆಂಟ್ ಇಯರ್ಸಲ್ಲಿ ಡೆವಲಪ್ಮೆಂಟ್ ಸೆಕ್ಟಾರಲ್ಲಿ ಜೆನೆಟಿಕಲಿ ಮಹಿಳೆ ನೋಡ್ತಾ ಇಲ್ಲ, ವೀಕರ್ ಆಗಿರುವಂಥದ್ದು. ಸೋಷಿಯಲಿ, ಎಕನಾಮಿಕಲಿ, ರಿಲಿಜನ್ನು ಮತ್ತು ಜಾತಿ ಇವೆಲ್ಲ ಬರುತ್ತಲ್ಲ, ಆ ಎಲ್ಲ ಹೋಲಿಸ್ಟಿಕಲಿ ತೆಗೆದುಕೊಂಡು ವೀಕರ್ ಸೆಕ್ಷನ್ನಲ್ಲಿ ದೇ ಹ್ಯಾವ್ ಇನ್ಕ್ಲೂಡೆಡ್ ಮೆನ್ ಆಲ್ಸೋ. ಈಗ ನೋಡಿ ಮೇಡಮ್, ಹೆಣ್ಮಕ್ಳು ಅಂದ್ರೆ ಅಲ್ಲಿ ಜಾತಿಗಳ ವಿಚಾರದಲ್ಲಿ ಅವ್ರನ್ನ ಶೋಷಣೆ ಮಾಡಲಾಗ್ತಾ ಇದೆ, ಧರ್ಮದ ವಿಚಾರದಲ್ಲಿ ಶೋಷಣೆ ಮಾಡಲಾಗ್ತಾ ಇದೆ. ಇನ್ನು ಎಜುಕೇಶನ್ ಅಂತ ಬಂದಾಗ ನಮ್ಮ ಧರ್ಮ, ನಮ್ದು ವಸ್ತ್ರ ಸಂಹಿತೆ, ನಾವು ಬುರ್ಕ ಧರಿಸ್ತೀವಿ, ಅಲ್ಲಿ ಏನೋ ಒಂಥರದ್ದು ಶೋಷಣೆಗಳಾಗ್ತವೆ. ಇನ್ನು ಹೆಣ್ಮಕ್ಳು ಹೀಗೆ ಇರಬೇಕು, ಹೀಗೆ ಮಾಡಬೇಕು, ಹೀಗೆ ಕುತ್ಕೊಳ್ಬೇಕು, ಇನ್ನು ನಮ್ಮ ಆಚರಣೆಗಳನ್ನು ಪಾಲನೆ ಮಾಡಬೇಕು ಅನ್ನೋದು ಅಲ್ಲಿ ಶೋಷಣೆ. ಪಾಲಿಟಿಕ್ಸಿಗೆ ಬಂದ್ರೆ ಇಲ್ಲೂ ಕೂಡ ಹಿಂಗೆ ಏನೋ ಈ ತರದ ಸ್ಟೇಟ್ಮೆಂಟ್ಗಳು. ಹೌದು ಸುರೇಶ್, ಇವತ್ತಿನ ಪಾಲಿಟಿಕ್ಸ್ ಅಲ್ಲಿ ಸ್ಟೇಟ್ಮೆಂಟ್ ಜೊತೆಗೆ ಅಲ್ಲಿ ಏನ್ ಕೊಡ್ತಾರೆ ಹೆಣ್ಮಕ್ಳು ವಿನ್ ಹೋದ್ರೂನು, ಹೇಗೆ ನೀವು ಹೇಳ್ದ ಹಾಗೇನೆ ಹೆಣ್ಮಕ್ಳು ವಿನ್ ಹೋದ್ರೂನು ಅಲ್ಲೇನು ಒಂದು ಉತ್ತಮ ಸ್ಥಾನ ಅಂತಲೂ ಕೊಡಲ್ಲ ಅವ್ರಿಗೆ. ಹೌದು, ಹೆಣ್ಮಕ್ಳಿಗೆ ಸೆಲೆಕ್ಷನ್ ಟೈಮ್ನಲ್ಲೇ ರೇವತಿ ಅವರೇ ಸರಿಗಿಲ್ಲ. ಇವ್ರಿಗೆ ನೀವು ನಾವೆಲ್ಲ ಕೂತ್ಕೊಂಡು ಇಲ್ಲಿ 33% 50% ವಿಮೆನ್ ನಾಮಿನೇಷನ್ ಅಂತೀವಿ. ಕಡೆಗೆ ಅದು ಯಾರಿಗ ಹೋಗುತ್ತೆ? ಅವ್ರವ್ರ ಮನೆ ಹೆಣ್ಮಕ್ಳಿಗೆ ಗಲಾಟೆ ಮಾಡ್ಬೇಕಾ ನಾವು ಕೂತ್ಕೊಂಡು? ನೋ, ವಿ ಆರ್ ನಾಟ್ ಹಿಯರ್ ಟು ಫೈಟ್ ಫಾರ್ ವಿಮೆನ್ ರಿಸರ್ವೇಶನ್ ಇನ್ ಪೊಲಿಟಿಕಲ್ ದಿಸ್ಟಿಂಗ್ ಅಂತ. ನಾನಂತೂ ಫ್ರಮ್ ದ ಬಿಗಿನಿಂಗ್ ಐ ಆಮ್ ಅಗೇನ್ಸ್ಟ್ ಇಟ್. ನಾವು ಮಾತಾಡ್ಬಿಟ್ಟು ರಿಸರ್ವೇಶನ್ ಅಂತ ಯಾರ ಮನೆಗೆ ಹೋಗುತ್ತದು? ಯಾವ ಸೆನ್ಸಿಬಲ್ ಲೇಡಿ ಹೋಗುತ್ತೆ? ಯಾವ ಸೆನ್ಸಿಬಲ್ ಕಾರ್ಯಕರ್ತ ವುಮೆನ್ ಕಾರ್ಯಕರ್ತ ಹೋಗುತ್ತೆ? ಸೆನ್ಸಿಬಲ್ ಲೇಡೀಸ್ ನಮಗೆ ಬಿಟ್ಬಿಡ್ತಾರ ಪೊಲಿಟಿಷಿಯನ್ಸ್ ನಮ್ಮನ್ನ ಪಾಲಿಟಿಕ್ಸ್ ಅಲ್ಲ. ನಿಮ್ಮ ಹತ್ರ ಎಷ್ಟು ದುಡ್ಡು ಇದೆ, ನೀವು ಎಷ್ಟು ದುಡ್ಡು ಕೊಡ್ತೀರಿ ಅದ್ರ ಮೇಲೆ ನಿಮ್ಮ ಪಕ್ಷಕ್ಕೆ ಎಷ್ಟು ಹೇಳ್ಕೊಳ್ಳೋಣ, ಪಾರ್ಟಿ ಫಂಡ್ ಎಷ್ಟು ಕೊಡ್ತೀರಿ ಅದ್ರ ಮೇಲೆ ನಿಮಗೆ ಅವಕಾಶ ಸಿಗುತ್ತೆ. ಇವಾಗ ನಾನು ಇದಕ್ಕೆ ಹೋಗ್ತೀನಿ ಅನ್ಕೊಳ್ಳಿ, ನಾನೀಗ ಇದಕ್ಕೆ ಡೆಲ್ಲಿಗೆ ಇದಕ್ಕೆ ಎಲೆಕ್ಟ್ ಮಾಡ್ಬಿಡ್ತಾರ ನನ್ನ? ಇಲ್ಲ, ನಾನು ದುಡ್ಡು ಕೊಟ್ರೆ ಆಗ್ಬೋದು ನಾನು ಕೇಳಿರೋ ಪ್ರಕಾರ. Is there any difference between a genetically selected or elected woman, MLA and MP, and a male person? Is there any difference between this lady and that guy? No. ಈಕೆ ಕೂಡ ಅವನ ಥರನೇ ಯೋಚನೆ ಮಾಡ್ತಾಳೆ. ವಾಟ್ ಟೈಪ್ ಆಫ್ ಪ್ರಯಾರಿಟೀಸ್ ಆಕೆ ತನ್ನ ಓನ್ ಜೆನೆಟಿಕ್ ಕೌಂಟರ್ ಪಾರ್ಟಿಗೆ ಕೊಡ್ತಾ ಇದ್ದಾಳೆ? ಇಲ್ಲ, ಕೊಡ್ತಾ ಇಲ್ಲ. ಈ ತರ ಡಿಬೇಟ್ಗೆ ಇವತ್ತಿನ ದಿನ ಎಲ್ಲ ಚಾನೆಲ್ಗಳು ಕೂಡ ಹೆಣ್ಮಕ್ಳನ್ನ ಕರೆದಿದ್ದಾರೆ. XYZ ಪಾರ್ಟೀಸ್ ಇಂದ ಕರೆದು ಮಾತಾಡಿಸ್ತಿದ್ದಾರೆ ವಿನಃ ನನಗೆ ತಿಳಿದಿರೋ ಹಾಗೆ ನಾನು ನೋಟಿಸ್ ಮಾಡಿರೋ ಮೇಜರ್ ಆಗಿ ಏನ್ ಚರ್ಚೆ ನಾವು ಮಾಡ್ತಿದೀವಲ್ಲ ಆ ವಿಚಾರಗಳ ಚರ್ಚೆನೇ ಆಗ್ತಾ ಇಲ್ಲ. ಅಯ್ಯೋ ಅವ್ರು ಹೇಳಿದ್ ಸರಿ, ಇವ್ರು ಹೇಳಿದ್ ಸರಿ, ನಿಮ್ ಲೀಡರ್ ಹೇಳಿದ್ ಸರಿನಾ? ಹಂಗಾರೆ ಹೆಣ್ಮಕ್ಳು ಕೂಡ ಅದೇ ತರ ಮಾತಾಡ್ಬೇಕಾದ್ರೆ ವಾಟ್ ಟೈಪ್ ಆಫ್ ರೆಪ್ರೆಸೆಂಟೇಷನ್ ಯು ಆರ್ ಗೆಟಿಂಗ್ ಇನ್ ದ ಸ್ಟುಡಿಯೋ? ಅಲ್ಲ, ನೀವು ಹೇಳಿದ್ ಕರೆಕ್ಟ್ ಆಯ್ತು. ಇಬ್ರು ಮಾತಾಡ್ತಿರೋದು ವಿ ಡೋಂಟ್ ಬಿಲಾಂಗ್ ಟು ಎನಿ ಪಾರ್ಟೀಸ್, ವಿ ಟು ಆರ್ ಇಂಡಿಪೆಂಡೆಂಟ್. ಇದನ್ನ ನೀವು ಚರ್ಚೆ ಮಾಡ್ಬೇಕಾದ್ರೆ ನೀವು ಅಂತ ಹೆಣ್ಮಕ್ಳನ್ನ ಕರ್ಕೊಂಡ್ ಬನ್ನಿ. ವಿ ಡೋಂಟ್ ವಾಂಟ್ ರೆಪ್ರೆಸೆಂಟೇಟಿವ್ ಫ್ರಮ್ ದಟ್ ಪಾರ್ಟಿ ಆರ್ ದಿಸ್ ಪಾರ್ಟಿ. ನೋ, ಕರೆಕ್ಟ್. ನಾವು ಅದಕ್ಕೆ ನಿಮ್ಮನ್ನ ಕರೆಸಿರೋದು. ಯಾಕಂದ್ರೆ ನಾವು ಒಪ್ಕೊಂಡಿದ್ದು ಅದಕ್ಕೆ. ಬಿಕಾಸ್ ನಾನು ನೋಡ್ತಾ ಇದ್ದಾಗೆಲ್ಲನೂ JDS ಇಂದ ಆಕೆ, ಬಿಜೆಪಿ ಇಂದ ಈಕೆ, XYZ ಪಾರ್ಟಿ ಅವ್ರವ್ರ ಪಕ್ಷ ಸಮರ್ಥನೆ ಮಾಡ್ಕೊಳ್ತಾರೆ. ನಿಜವಾಗೂ ಮಹಿಳೆಗೆ ಏನಾಗ್ತಾ ಇದೆ, ಏನಾಗಬೇಕಾಗಿದೆ ಶುರುನಲ್ಲಿ ನಾನು ಚೂರು HDK ಬೈ ಸ್ಲಿಪ್ ಆಫ್ ದ ಟಂಗ್ ಅಂತ ಹೇಳಿ ಮಾತಾಡಿರ್ಬೋದು ಅಂತ ಐ ಟೋಲ್ಡ್. ಆ್ಯಕ್ಚುಲಿ ಈಗ ಯೋಚನೆ ಮಾಡ್ತಾ ಹೋದರೆ ಅದೇ ಸ್ಲಿಪ್ ಆಫ್ ದ ಟಂಗು ಅವ್ರಿಗೆ ಇನ್ಯಾರೋ ಒಬ್ಬರು ಇನ್ಯಾರನ್ನಾರೋ ಹೈಯರ್ ಪೊಸಿಷನ್ ಇರೋನು ಮಾತಾಡೋಕ್ಕಾಗತ್ತಾ? ಮಹಿಳೆಯರು ಅಬಲೆಯರು ಅಂತ ಹೇಳ್ಬಿಟ್ಟು ಏನು ಬೇಕಾದ್ರೂ ಮಾತಾಡ್ಬೋದು ಅಂತ ಮಾತಾಡ್ತಾರೆ. ಎಸ್ ಮೇಡಮ್, ನಾವು ಕಾರ್ಯಕ್ರಮದ ಕೊನೆ ಘಟ್ಟದಲ್ಲಿದ್ದೇವೆ. ಏನು ಮತ್ತೆ ಮುಂದೆ ವಾಟ್ ನೆಕ್ಸ್ಟ್ ಏನು ಮಾಡಬೇಕು? ಮಹಿಳಾ ವಲಯ ಹೆಂಗೆ ಯೋಚನೆ ಮಾಡಬೇಕಾಗಿದೆ? ಏನು ಹೇಳ್ತೀರಿ? ಇಲ್ಲ, ನಮಗೆ ಸ್ಟ್ರೆಂಥನಿಂಗ್ ಮಾಡುವಂತಹ ಲೀಗಲ್ ಆ್ಯಂಡ್ ಪೊಲಿಟಿಕಲ್ ಆಗಿ ಮಹಿಳಾ ಆಯೋಗ ಆಗಬಹುದು, ಇದು ಹ್ಯೂಮನ್ ರೈಟ್ಸ್ ಕಮಿಷನ್ ಆಗಬಹುದು, ಹೆಲ್ಪ್ ಲೈನ್ ಅಂತ ನಮ್ಮ ಪೊಲೀಸಲ್ಲಿ ಆಗಬಹುದು, ಮತ್ತು ಇದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಅಂತ ಬಂದಿದೆ ಲೀಗಲಿ ಮಾತಾಡೋದಾದರೆ. ಇಂಥವನ್ನೆಲ್ಲ ನಾವು ಸ್ಟ್ರೆಂಥನ್ ಮಾಡಿಕೊಂಡು ಇಟ್ ಶುಡ್ ಬಿ ಕೆಪ್ಟ್ ಅವೇ ಫ್ರಮ್ ಆಲ್ ಕರಪ್ಷನ್ ಆ್ಯಂಡ್ ಮಾಲ್ ಪ್ರಾಕ್ಟೀಸಸ್. ಅಲ್ಲಿಂದ ನೀವು ಶುರು ಮಾಡ್ಕೋತು ಅಂತ ಹೇಳಿದ್ರೆ ಸರಿ ಹೋಗುತ್ತೆ. ಹೆಲ್ತ್ ಸೆಕ್ಟರಲ್ಲಿ ಬಂದರೆ ಎಷ್ಟೊಂದು ಕರಪ್ಷನ್ ಇದೆ, ಎಷ್ಟೊಂದು ಎಕ್ಸ್ಪ್ಲಾಯಿಟೇಷನ್ ಇದೆ. ವೈ ಡೋಂಟ್ ಯು ಟಾಕ್ ಸಚ್ ಥಿಂಗ್ಸ್? ನಮಗೆ ಈ ಥರದ್ದು ಅಯ್ಯೋ ಒಂಚೂರು ಪಾರು ಹೆಚ್ಚು ಕಡಿಮೆ ಮಾತಾಡಿದ್ದನ್ನು ದೊಡ್ಡ ಹಲ್ಲಗುಲ್ಲ ಮಾಡ್ತಾರೆ ವಿನಃ ಇವತ್ತಿನ ದಿನ ಒಂದು HIV AIDS ಬಂದಿರೋದು, ಒಂದು ಕ್ಯಾನ್ಸರ್ ಬಂದಿರೋ ಮಹಿಳೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾಳೆ ಅಂದರೆ ಅಲ್ಲೇ ಡೆಸರ್ಟ್ ಮಾಡಿ ಹೊರಟೋಗ್ತಾರೆ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಹಸ್ಬೆಂಡ್ಸ್. ಅಂಥವು ಇಶ್ಯೂ ಅಲ್ವಾ? ಬರೀ ರೇಪೇ ಆಗಬೇಕಾ ಮಹಿಳೆ ಅಂತಂದರೆ?
ಅಟ್ರಾಸಿಟೀಸ್ ಆನ್ ವಿಮೆನ್ ಅಂದರೆ ನಾಟ್ ಜಸ್ಟ್ ಫಿಸಿಕಲ್ ಅಟ್ರಾಸಿಟೀಸ್, ಈವನ್ ಅದರ್ವೈಸ್ ಆಲ್ಸೋ ಈಸ್ ದೇರ್. ಬೇಟಿ ಬಚಾವ್ ಬೇಟಿ ಪಡಾವ್, ಓದಿಸ್ತೀರಾ ಹೆಣ್ಮಗಳನ್ನ ಎಲ್ಲ ಆಗುತ್ತೆ. ಅವಳು ವಾಯ್ಸ್ ತೆಗೀತು ಅಂತ ಹೇಳಿದ್ರೆ ಎಲ್ಲೂ ವಾಯ್ಸನ್ನ ರೈಸ್ ಮಾಡೋದಿರಲಿ ಕರಪ್ಟ್ ಆಗುತ್ತೆ, ಅಲ್ಲಿ ನಿಲ್ಲುತ್ತೆ. ಆ್ಯಂಡ್ ನೋ ಜಸ್ಟಿಸ್ ಸಿಸ್ಟಮ್ ಅಟ್ ಆಲ್. ಎಲ್ಲಿದೆ ಆ ಥರದನ್ನ ನೀವು ಅಡ್ರೆಸ್ ಮಾಡಬೇಕೆ ವಿನಃ ಒಂದು 500 ರೂಪಾಯಿ ಕೊಡ್ತೀನಿ, 1 ಲಕ್ಷ ಕೊಡ್ತೀನಿ, ವಾಟ್ ನಾನ್ ಸೆನ್ಸ್ ಅನ್ಸುತ್ತೆ. ಆಲ್ ಪಾರ್ಟೀಸ್ ಆರ್ ಸೇಮ್, ದೇ ಆರ್ ಯೂಸಿಂಗ್ ಆ್ಯಂಡ್ ಮಿಸ್ಯೂಸಿಂಗ್ ವಿಮೆನ್ ಫೋಕ್. ಎಸ್ ಮೇಡಮ್, ನೀವೇನು ಹೇಳಕ್ಕೆ ಬಯಸ್ತೀರಿ ಕೊನೆಯದಾಗಿ? ಅದೇ ಇದು ಏನು ಗೊತ್ತಾ, ಇದು ತುಂಬ ದೊಡ್ಡದಾಗಿ ಚರ್ಚೆ ನಡೆಸ್ಬೋದು ಇದನ್ನು. ಇದು ಒಂದಿನ ಅಲ್ಲ, ಇದು ಒಂದಿನದ್ದು ಅಥವಾ ಒಂದು ಗಂಟೆದಲ್ಲ, ಇದು ಪ್ರತಿಯೊಂದು ಮಾಧ್ಯಮಗಳು ಜನವಲಯ ಈ ಥರ ಚರ್ಚೆಯನ್ನು ಮಾಡಬೇಕಾಗಿದೆ, ಪ್ರೆಷರ್ ಹಾಕಬೇಕಾಗಿದೆ. ಪ್ರೆಷರ್ ಹಾಕಬೇಕು. ಹಾಕ್ಬಿಟ್ಟು ಇವಾಗ ಹೇಗೆ ಅಂತ ಹೇಳಿದ್ರೆ ನಮ್ಮ ಹೆಂಗಸರಲ್ಲೂ ಒಗ್ಗಟ್ಟಿರಬೇಕು. ನಮ್ದೊಂದು ಯೂನಿಯನ್ ಮಾಡ್ಕೋಬೇಕು. ಅದ್ರಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನ ಹೆಂಗಸರುಗಳು ಬರಬೇಕು. ಅಲ್ಲೇ ಚೂಸ್ ಮಾಡಿ ಎಲೆಕ್ಷನ್ಗೆ ನಿಲ್ಲಿಸ್ಬೇಕು. ನಾವು ಓಟು ನಮ್ಮ ಇದಕ್ಕೆ ಕೇಪಬಲ್ ಪರ್ಸನ್ಸ್ಗೆ, ಲೇಡೀಸ್ಗೆ ಹಾಕಿ ಫಸ್ಟ್ ಆಫ್ ಆಲ್ ಅವರು ಪ್ರಿಸರ್ವೇಷನಲ್ಲಿ ನಮಗೆ ಬಿಡಬೇಕಲ್ಲ. ನೋ ರಿಸರ್ವೇಷನ್. ಐ ಡೋಂಟ್ ಫೈಟ್ ಫಾರ್ ರಿಸರ್ವೇಷನ್. ಯಾರ್ದೋ ಹೆಂಡತಿಗೆ ಮಗಳಿಗೆ ನಾನು ಯಾಕೆ ಗಲಾಟೆ ಮಾಡಬೇಕು ಇಲ್ಲಿ ಬಂದು ಕೂತ್ಕೊಂಡು? ನೋ ವೇ. ಇಂಡಿಪೆಂಡೆಂಟ್ ಆಗಿ ನಿಲ್ಲೋಣ. ಓಕೆ ಥ್ಯಾಂಕ್ ಯು ಮೇಡಮ್. ಇನ್ನು ಶಮಂತಾ ಮೇಡಮ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಚಿಂತನೆಗಳನ್ನ ಹಂಚ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಿಮಗೂ ರೇವತಿ ಮೇಡಮ್ ಥ್ಯಾಂಕ್ ಯು ನಿಮ್ಮ ಚಿಂತನೆಗಳನ್ನ ಹಂಚ್ಕೊಂಡಿದ್ದಕ್ಕೆ. ನೋಡೋಣ ಈ ರಾಜಕಾರಣಗಳು ಯಾವ ರೀತಿ ಇದನ್ನು ಸ್ವೀಕರಿಸ್ತಾರೆ. ಮತ್ತು ಅಂತಿಮವಾಗಿ ಏನು ಮಹಿಳೆಯರು ಏನು ಅಂತಾರೆ, ಹೆಣ್ಣು ಅಬಲೆ ಎಲ್ಲ ಶಕ್ತಿಯ ನೆಲೆ ಅಂತ ಹೇಳ್ತಾರಲ್ಲ, ಆ ಡೈಲಾಗ್ ಆದರೂ ಕೂಡ ನಮಗೊಂದು ಆಶಯ ಅದಾಗಲಿ ಅನ್ನೋದು. ಮುಂದಿನ ದಿನಗಳಲ್ಲಿ ಆ ರೀತಿ ದೊಡ್ಡ ಶಕ್ತಿಯಾಗಿ ಮಣ್ಣು ಕಣ ದೇವಿ ಕಣ ಶಕ್ತಿ ಕಣ ಅಂತ ಕುವೆಂಪು ಅವರು ಹೇಳ್ತಾರಲ್ಲ, ಹಂಗೆ ಆ ಶಕ್ತಿಯಾಗಿ ನಿಲ್ಲಿ. ಓಕೆ ಥ್ಯಾಂಕ್ ಯು ಮೇಡಮ್. ಆ ಶಕ್ತಿಯಾಗಿ ನಿಲ್ಲಿ ಅಂಥೇಳಿ ನಾವು ಆಶಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದೇ ಇವತ್ತಿನ ವಿಶೇಷ. ಏನು ದಾರಿ ತಪ್ಪಿದವರು ಯಾರು? ನಮಸ್ಕಾರ.